ಪಂಚತಾರ ಹೋಟೆಲ್ಗಳು ಸೇರಿದಂತೆ KFC ಬೆಂಗಳೂರಿನಾದ್ಯಂತ ಹಲವಾರು ಹೋಟೆಲ್ಗಳ ಮೇಲೆ ಈಗಾಗಲೇ ಆಹಾರ ಸುರಕ್ಷತಾ ಇಲಾಖೆಯಿಂದ ರೇಡ್ ಮಾಡಲಾಗಿದೆ. ನಮ್ಮ ಜೊತೆಗೆ ಆಹಾರ ಸುರಕ್ಷತಾ ಇಲಾಖೆಯ ಕಮಿಷನರ್ ಆಗಿರುವಂಥ ಶ್ರೀನಿವಾಸ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗಾಗಲೇ ಏಕಾಏಕಿ ಪಂಚತಾರ ಹೋಟೆಲ್ಗಳಿರ್ಬೋದು ಅಥವಾ ಬೇರೆ ಬೇರೆ ಹೋಟೆಲ್ಗಳಿಗೂ ಕೂಡ ಈಗಾಗಲೇ ರೇಡ್ ಮಾಡಲಾಗಿದೆ. ಎಷ್ಟು ಹೋಟೆಲ್ಗಳ ಮೇಲೆ ರೇಡ್ ಮಾಡಲಾಗಿದೆ, ಎಷ್ಟು ಸ್ಯಾಂಪಲ್ ಈಗಾಗಲೇ ಕಲೆಕ್ಟ್ ಮಾಡಿಕೊಳ್ಳಲಾಗಿದೆ? ಆಹಾರ ಸುರಕ್ಷತಾ ಮತ್ತು ಔಷಧ ಆಡಳಿತ ಇಲಾಖೆಯಿಂದ ಸತತವಾಗಿ 2 ದಿನದಿಂದ ನಾವು ಈ ಒಂದು ಪ್ರತಿಷ್ಠಿತ ಹೋಟ್ಲ ಮೇಲೆ ಡ್ರೈವ್ಸನ್ನು ಮಾಡ್ತಾಯಿದ್ದೀವಿ. ನಿನ್ನೆ ಒಂದು 25 ಹೋಟ್ಲು ತಪಾಸಣೆ ಮಾಡಿ 35 ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಟ್ಟಿದ್ದೀವಿ. ಇವತ್ತೊಂದು 30 ಹೋಟ್ಲು ನಾವು ತಪಾಸಣೆ ಮಾಡ್ತಿದ್ವಿ. ಅದ್ರ ಜೊತೆಗೆ ಇವತ್ತು KFC ಮತ್ತು ಮೆಕ್ಡೊನಾಲ್ಡ್ ಇರ್ಬೋದು, ಬರ್ಗರ್ ಕಿಂಗ್ ಇರ್ಬೋದು, ಈ ರೀತಿ ಇದು ಮಾಡ್ತಾಯಿದ್ದೆ. ಮೂಲ ಉದ್ದೇಶ ಏನಂದರೆ, ಒಂದು ಅವರು ಕ್ಲೀನಿನೆಸ್ ಮೇಂಟೈನ್ ಮಾಡಿರಬೇಕು ಮತ್ತು ಅವರು ಎಲ್ಲಿಂದ ಚಿಕನ್ನು ಮಟನ್ ತರ್ತಾರೆ ಮತ್ತು ಅದು ಸುರಕ್ಷಿತವಾಗಿದೆಯಾ ಮತ್ತು ಎಕ್ಸ್ಪೈರಿ ಡೇಟ್ ಒಳಗಿದೆಯಾ ಅಂತೇಳಿ ನೋಡಲಿಕ್ಕೆ ಈ ಒಂದು ತಪಾಸಣೆಯನ್ನು 2 ದಿನದಿಂದ ಮಾಡ್ತಾಯಿದ್ದೇವೆ. ಓಕೆ, ಏನೇನು ಸಿಕ್ತು ಸರ್ ನಿಮಗೆ, ನೀವು ತಪಾಸಣೆ ಮಾಡಿ? ಈಗ ನಾನೇ ಕೆಲವು ಹೋಟ್ಲಿಗೆ ಹೋದಾಗ ಅಲ್ಲಿ ಕೊಳ್ತಿರೋ ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು ಮತ್ತು ಲೇಬಲ್ ಇಲ್ಲದೆ ಇರೋ ಮಾಂಸ, ಒಂದು ಕಡೆ ನಿಯರಿಂಗ್ ಎಕ್ಸ್ಪೈರಿ ಡೇಟ್ ಮಾಂಸ ಅದು ಸಿಕ್ಕಿದೆ. ಸೊ ಅವೆಲ್ಲ ಸೀಸ್ ಮಾಡಿ ನಾವು ಅವ್ರದ್ದೇ ಹೋಟ್ಲಲ್ಲಿ ಇಟ್ಟಿದ್ದೀವಿ, ನೋಟಿಸ್ ಕೊಟ್ಟಿದ್ದೀವಿ. ಈಗ ಆ ನೋಟಿಸಿಗೆ ಉತ್ತರ ಕೊಟ್ಟ ಮೇಲೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅದು ಇದು ಮಾಡ್ತೀವಿ. ಅದ್ರ ಜೊತೆಗೆ 35 ಸ್ಯಾಂಪಲ್ ಏನು ಕಳಿಸ್ತೀವಿ, ಇವತ್ತೊಂದು 35 ಸ್ಯಾಂಪಲ್ ಕಳಿಸ್ತೀವಿ. ಸೊ ಎಲ್ಲ ಒಂದು 65 ಸ್ಯಾಂಪಲ್ ಆಗುತ್ತೆ. ಇದ್ರದ್ದು ರಿಸಲ್ಟ್ ಬಂದಮೇಲೆ ಅನ್ಸೇಫ್ ಇತ್ತು ಅಂದರೆ ನಾವು ಕೋರ್ಟ್ಗೆ ಪ್ರಾಸಿಕ್ಯೂಷನ್ ಕೇಸ್ ಹಾಕ್ತೀವಿ. ಈಗ ಬೇರೆ ಇದು ಅನ್ಸೇಫ್ ಬಿಟ್ಟು ಬಂತು ಅಂದರೆ ನಾವು ಫೈನ್, ನನಗೇನೆ 5 ಲಕ್ಷ ರೂಪಾಯಿ ಫೈನ್ ಹಾಕೋದಕ್ಕೆ ಅಧಿಕಾರ ಇದೆ, ಅದರೊಳಗೆ ನಾವು ಫೈನ್ ಹಾಕ್ತೀವಿ. ಓಕೆ, ಅಂದರೆ ಎಷ್ಟು ದಿನದಿಂದ ಅದನ್ನು ಶೇಖರಣೆ ಮಾಡ್ಕೊಂಡಿದ್ರು ಅಥವಾ ಎಷ್ಟು ದಿನ ಇಟ್ಕೋಬಹುದು ಹೋಟೆಲ್ಗಳಲ್ಲಿ ಅಂತ? ಚಿಕನ್ನು ಮಟನ್ನೆಲ್ಲ -18 ಡಿಗ್ರಿಲಿ ಇಟ್ಟರೆ 1 ವರ್ಷದವರೆಗೆ ಇಡ್ಬೋದು. 0 to 4 ಡಿಗ್ರಿ ಇದ್ದರೆ 24 ಅವರ್ಸಿಂದ 48 ಅವರ್ಸ್ವರೆಗೂ ಇಡ್ಬೋದು. ಓಪನ್ನಾಗಿ ಇಡಲಿಕ್ಕೆ ಬರೋಲ್ಲ. ಸೊ ಅವರು ಎಲ್ಲ ಕರೆಕ್ಟಾಗಿ -18 ಇದರಲ್ಲೇ ಇತ್ತು, ಫ್ರೀಝರಲ್ಲೇ, ಡೀಪ್ ಫ್ರೀಝರಲ್ಲೇ ಇಟ್ಟಿದ್ರು. ಬಟ್ ಲೇಬಲಿಂಗ್ ಕಂಡೀಷನ್ ಇರಲಿಲ್ಲ, ಲೇಬಲಿಂಗ್ ಇಲ್ಲ ಅಂತೇಳಿ ಅದನ್ನು ನಾವು ಸೀಸ್ ಮಾಡಿದ್ವಿ. ಅಥವಾ ವಿದೇಶದಿಂದ ಏನಾದರೂ ಬಂದಿರುವಂಥದ್ದು ಏನಾದರೂ? ಮಾನ್ಯ ಸಚಿವರು ಹೇಳ್ದಂಗೆ ಒಂದು ಸ್ಯಾಂಪಲ್ಲು ಡೆನ್ಮಾರ್ಕಿಂದ ಮತ್ತು ಒಂದು ಸ್ಯಾಂಪಲ್ ಆಸ್ಟ್ರೇಲಿಯಾದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ರು. ಅದನ್ನು ನಾವು ಸ್ಯಾಂಪಲ್ ಸೀಸ್ ಮಾಡಿದ್ವಿ, ಅದನ್ನು ನಾವು ತಪಾಸಣೆಗೆ ಕಳಿಸ್ತೀವಿ. ಓಕೆ, ಏನೇನು ಆ್ಯಕ್ಷನ್ ತೊಗೊಳೋದಕ್ಕೆ ನಿಮಗೆ ಬರುತ್ತೆ ಸರ್ ಕಾನೂನು ಪ್ರಕಾರ ಅಂತ? ಅದೇ 5 ಲಕ್ಷ ರೂಪಾಯಿವರೆಗೂ ಫೈನ್ ಹಾಕೋದಕ್ಕೆ ನನಗೆ ಅಧಿಕಾರ ಇದೆ. ಆಮೇಲೆ ಅದು ಅನ್ಸೇಫ್ ಬಂತು ಅಂದರೆ ಪ್ರಾಸಿಕ್ಯೂಷನ್ಗೆ ನಾವು JMFC ಎಲ್ಲಿ ಜೈಲು ಶಿಕ್ಷೆ ಬೇಕೋ ಅಲ್ಲಿ ನಾವು ಪ್ರಾಸಿಕ್ಯೂಷನ್ಗೆ JMFC ಕೋರ್ಟ್ಗೆ ಕೇಸ್ ಹಾಕ್ತೀವಿ. ಓಕೆ, ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಸರ್ ಇದು? ಅಲ್ಲ, 2 ದಿನ, ಇವತ್ತು ಇದೆ, ಇವತ್ತು ಮುಗಿಸ್ತೀವಿ. ಇದು ಶ್ರೀನಿವಾಸ್ ಅವರ ಮಾತು. ಈಗಾಗಲೇ 5 ಲಕ್ಷದವರೆಗೂ ಕೂಡ ದಂಡ ಹಾಕುವಂತಹ ಅಧಿಕಾರ ಅಧಿಕಾರಿಗಳಿಗಿದೆ, ಕಮಿಷನರಿಗಿದೆ. ಅದರ ಜೊತೆಗೆ ಪ್ರಾಸಿಕ್ಯೂಷನ್ ಕೂಡ ಹಾಕುವಂತಹ ಅಧಿಕಾರ ಕಮಿಷನರಿಗೆ ಇರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮುನಿಯ ಜೊತೆಗೆ ಮಮತಾ ಮರದಾಳೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.